ಹೊರಡನ್ವಾ ಹಾಮ. ಭಾಗ್ಯ ಅವ್ರೆ, ಏನಿದು ದಿಢೀರಂತ? ಭೂಮಿ, ನೀನು ನಂಗೇನು ಹೇಳಲೇ ಇಲ್ಲ. ಅಮ್ಮ, ಭಾಗ್ಯ ಅಮ್ಮ ಅವ್ರನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ರಿಪೋರ್ಟ್ಸ್ ಎಲ್ಲ ತರಬೇಕು. ಅದಕ್ಕೆ ನಾವೆಲ್ಲ ಹೊರಟಿದೀವಿ, ಸರಿನಾ? ಸರಿ ಹೋಗ್ಬಿಟ್ ಬನ್ನಿ. ಅಂಜು, ಬರ್ತೀನಿ. ಒಂದ್ ಲಾಂಗ್ ಡ್ರೈವ್ ಹೋಗಿ ಬಂದಾಗತ್ತೆ. ಇಲ್ಲ ಕಣೋ, ಯು ಗೈಸ್ ಕ್ಯಾರಿ ಆನ್. ಸುಮ್ನೆ ನಾನೇನಕ್ಕೆ? ಅತ್ತೆ, ಅಮ್ಮನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಆಯ್ತಮ್ಮ, ಹುಷಾರ್. ಮೈದು, ಎಸ್, ಲೆಟ್ಸ್ ಗೋ. ಬಾಮ್ಮ, ಹುಷಾರು. ಬಾಮ್ಮ, ಬಾಯ್ ಬಾಯ್. ಭೂಮಿ, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ? ನನ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಭೂಮಿ ಅಂತೂ ನಾನ್ ಬನ್ನಿ ಅಂತ ಗೊತ್ತಾಗಿ ಅವಳು ನನ್ ಹಿಂದೆ ಬರ್ಬೇಕಾಗಿತ್ತು. ಭೂಮಿ, ಅಜಿತಾ, ಏನಿದು ಇವತ್ತಿಷ್ಟು ಬೇಗ ಮನೆಗ್ ಬಂದ್ಬಿಟ್ಟಿದ್ಯಾ? ತಗೋ, ಕಾಫಿ ಕುಡಿ ಮೊದ್ಲು. ಭೂಮಿಯಲ್ಲಿ ಏನ್ ಪ್ರಪಂಚದಲ್ಲಿ ಇವನೊಬ್ನಿಗೆ ಮದ್ವೆ ಆಗಿದೆ ಅನ್ನೋ ರೀತಿ ಮಾತಾಡ್ತೀಯಲ್ಲೋ? ಭೂಮಿ ಒಂದೇ ಒಂದ್ ನಿಮಿಷ ಮನೇಲಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಸಾಕು, ಹಾಗೆ ಚಡ್ಪಡಿಸ್ಬಿಡ್ತೀಯ ಅಲ್ವಾ? ಅದ್ ಹಾಗಲ್ಲಮ್ಮ. ಯೂಶಲಿ ನಾನ್ ಮನೆಗ್ ಬಂದಿದ ತಕ್ಷಣ ನನಗೆ ಟೀ ಕೊಡ್ತಾ ಇದ್ದಿದ್ದೆ ಭೂಮಿ. ಅಂತದ್ರಲ್ಲಿ ನೀವು ಬಂದು ಟೀ ಕೊಡ್ತೀರಾ ಅಂತ ಹೇಳಿದ್ರೆ ಅವಳನ್ನ ಸ್ವಲ್ಪ ವಿಚಾರಿಸ್ಕೋಬೇಕಾಗಿತ್ತು. ನಮ್ಮ ಅಮ್ಮಂಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಕೊಡ್ತಿದ್ಯಾ ಅಂತ. ಓ, ನೀನು ಅವಳು ವಿಚಾರಿಸ್ಕೋತೀಯ? ಹಾ, ನಂಗ್ ಗೊತ್ತ ಬಿಡಪ್ಪ, ನೀನ್ ಭೂಮಿನ ಎಷ್ಟು ವಿಚಾರಿಸ್ಕೋತೀಯ ಅಂತ. ಕಳ್ಳ, ಭೂಮಿನ ತುಂಬಾ ಹಚ್ಕೊಂಡಿದ್ಯಾ? ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ ಅಂತಾನೆ ಗೊತ್ತಿಲ್ಲಮ್ಮ. ಜೀವನದಲ್ಲಿ ಕೆಲವೊಬ್ರನ್ನ ಹಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರೇ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರ್ತಾರೆ. ನನ್ ಜೀವನದಲ್ಲಿ ಭೂಮಿ ಕೂಡ ಅಷ್ಟೇ, ನನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಚಾಣ, ಗಂಡ ಹೆಂಡತಿ ಅಂದ್ರೆ ಹೀಗೆ ಇರ್ಬೇಕು ಕಣೋ. ಗಂಡ ಒಂದಿಕ್ಕು, ಹೆಂಡತಿ ಇನ್ನೊಂದಿಕ್ಕು ಅಂತ ಆದ್ರೆ ಸಂಸಾರ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಅಜಿತಾ, ನೀವಿಬ್ರು ಬದುಕ್ತಾ ಇರೋ ರೀತಿ ಸರಿಯಾಗಿದೆ ಕಣೋ. ಯಾವಾಗ್ಲೂ ಹೀಗೆ ಇರಿ. ಎಂಥ ಪರಿಸ್ಥಿತಿ ಬಂದ್ರೂ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬೇಡಿರಿ. ಯಾರ ಮುಂದೇನೋ ಒಬ್ರನ್ನೊಬ್ರು ಬಿಟ್ಕೊಡ್ಲೂಬೇಡಿ. ಅಜಿತಾ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಆಕ್ಚುಲಿ ನನ್ ಭೂಮಿ ಹತ್ರ ಏನೋ ಹೇಳ್ಬೇಕು ಅಂತ ಬಂದೆ. ಅವಳ ಹತ್ರ ಮಾತಾಡ್ತು. ಅವೇ ಇರು, ಅವಳು ಮನೇಲಿಲ್ಲ ಕಣೋ. ಮನೇಲಿ ಇಲ್ವಾ? ಎಲ್ಲೋದ್ಲಮ್ಮ? ಹಾಸ್ಪಿಟಲ್ಗೆ. ಹಾಸ್ಪಿಟಲ್? ಭೂಮಿಗೆ ಏನಾಯ್ತು? ನೀನೇನು ಗಾಬರಿ ಆಗ್ಬೇಡ. ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಮತ್ ಯಾಕೆ ಹಾಸ್ಪಿಟಲ್ಗೆ ಹೋದ್ಲು ಭೂಮಿ? ಅವಳು ಭಾಗ್ಯವ್ರನ್ನ ಚೆಕಪ್ ಕರ್ಕೊಂಡು ಹೋಗಿದ್ದಾಳೆ, ಜೊತೆಗೆ ನಮ್ ನಚ್ಚಿನೂ ಹೋಗಿದ್ದಾನೆ. ಯಾಕೋ ಈ ವಿಷಯ ಭೂಮಿ ನಿಂಗ್ ಹೇಳಿಲ್ವಾ? ನಾನೇನೋ ಅವಳು ನಿನಗ್ ಹೇಳಿದಾಳೆ ಅಂತ ಅನ್ಕೊಂಡಿದ್ದೆ. ಮತ್ತೆ ಏನ್ ಯೋಚನೆ ಮಾಡ್ತಿದ್ಯೋ? ಇಲ್ಲ ಮ್ಯಾಮ್, ನಾನು ಯಾವ್ದೋ ಕೇಸಲ್ಲಿ ಬ್ಯುಸಿ ಇದ್ದೆ. ಫೋನ್ ನಾಟ್ ರೀಚಬಲ್ ಇತ್ತು, ಏನೋ ಗೊತ್ತಿಲ್ಲ. ಭೂಮಿ ಬಂದ್ಲು. ಭಾಗ್ಯಮನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನಂಗೊಂದು ಕಾಲ್ ಮಾಡ್ಬೇಕು ಅಂತ ಗೊತ್ತಾಗಿಲ್ವ ನಿಮ್ಗೆ? ಸಾಹೇಬ್ರೆ, ನೀವ್ ಸ್ಟೇಷನ್ ಅಲ್ಲಿ ಬ್ಯುಸಿ ಇರ್ತೀರಾ ಅಂತ ಮೈದನ್ ಜೊತೆ ಕರ್ಕೊಂಡೋದೆ. ಭೂಮಿ, ಇನ್ಮೇಲಾದ್ರೂ ನೀನ್ ಎಲ್ಲಾದ್ರೂ ಹೋಗೋದ್ಕಿಂತ ಮುಂಚೆ ಅಜಿತಿಗ್ ಒಂದ್ ಮಾತ್ ಹೇಳ್ಬಿಟ್ ಹೋಗ್ಬಾರ್ದಾ? ಅವ್ನ್ ಮನೆಗ್ ಬಂದಾಗ ನೀನ್ ಕಾಣಿಸ್ಲಿಲ್ಲ ಅಂತ ಹೇಳಿ ನನ್ ಮಗ ಎಷ್ಟು ಚಡ್ಪಡಿಸ್ತಾ ಗೊತ್ತಾ? ಡಾಕ್ಟರ್ ಏನ್ ಹೇಳಿದ್ರು? ಏನು ಸಮಸ್ಯೆ ಇಲ್ಲ, ಭಾಗ್ಯಮ್ಮ ಅವ್ರ ಹೆಲ್ತ್ ಸಕ್ಕದಾಗಿ ಇಂಪ್ರೂವ್ ಆಗಿದೆ ಅಂದ್ರು. ನಾಳೆ ನಂದು ಪೆರೋಲ್ ಅವಧಿ ಮುಗಿತಾ ಇದೆ. ನಾಳೆ ಎಷ್ಟೊತ್ತಲ್ಲಿ ನಾನ್ ಜೈಲಲ್ಲಿ ಇರ್ತೀನಿ. ಹೌದು, ನಿಮ್ ಪೆರೋಲ್ ಅವಧಿ ಮುಗ್ದಿದೆ, ನೀವು ಜೈಲ್ಗೆ ವಾಪಸ್ ಹೋಗ್ಲೇಬೇಕು. ತುಂಬಾ ನೆಮ್ಮದಿಯಾಗಿದ್ದೆ ಇಷ್ಟು ದಿವಸ ಇಲ್ಲಿ. ಯೋಚನೆ ಮಾಡ್ಬೇಡಿ, ಕಾನೂನು ನಿರಪರಾಧಿಗಳಿಗೆ ಶಿಕ್ಷೆ ಕೊಟ್ಟಿಲ್ಲ, ಕೊಟ್ಟ ಉದಾಹರಣೆನೂ ಇಲ್ಲ. ನೀವು ನಿರಪರಾಧಿ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ನಿಮ್ಮನ್ನ ಶಾಶ್ವತವಾಗಿ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಆ ಜವಾಬ್ದಾರಿ ನಂದು. ಎಲ್ಲಾನು ದೇವ್ರಿಚ್ಛೆ ಅಲ್ವಾ? ಇಷ್ಟ ದಿವಸ ನಿಮ್ಮೆಲ್ಲರ ಜೊತೆ ನಾನ್ ನೆಮ್ಮದಿ ಕಂಡು ಮನ್ಸ್ ನಿರಾಳ ಆಗಿದೆ, ಅಷ್ಟು ಸಾಕು. ಇನ್ನೂ ಹೆಚ್ಚು ಆಸೆ ಪಡ್ಬಾರ್ದು. ಮಾತೇ ಇದೆಯಲ್ಲ, ಅಮೃತನೂ ಅತಿಯಾದ್ರೆ ವಿಷ ಆಗತ್ತೆ ಅಂತ. ಅದಾಗ್ಬಾರ್ದಲ್ವಾ? ಭೂಮಿ ಈ ಮನೇಲಿ ತುಂಬಾ ಚೆನ್ನಾಗಿದ್ದಾಳೆ. ನೀವೆಲ್ರೂ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಇದು ನಮ್ ಕರ್ತವ್ಯ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾಳೆ ನೀವು ಜೈಲ್ಗೆ ಹೋಗೋದಕ್ಕೆ ಎಲ್ಲ ಪ್ರಿಪರೇಷನ್ ನಡೀತಿದೆ. ನಾಳೆ ಬೆಳಗ್ಗೆನೆ ನೀವು ಜೈಲ್ಗೆ ಹೋಗ್ಬೇಕು. ಭೂಮಿ ಸಾಹೇಬ್ರೆ, ನಾನ್ ಈ ಮನೇಲಿರೋದು ಇನ್ 3 ದಿವಸ ಅಷ್ಟೇ. ನೀವ್ ಯಾಕೋ ನನ್ನ ತುಂಬಾ ಹಚ್ಕೋತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಆಮೇಲೆ ನಾನು ಈ ಮನೆ ಬಿಟ್ಟು ಹೋದ್ಮೇಲೆ ನಿಮ್ಗೆ ಕಷ್ಟ ಆಗ್ಬಹುದು. ಹಾಗೇನಿಲ್ಲ ಭೂಮಿ, ಕೆಲವೊಂದ್ಸಲ ಜೊತೆಲಿದ್ದವರು ಬಿಟ್ಟು ಹೋದ್ರೆ ಮಾತ್ರ ಕಷ್ಟ ಆಗಲ್ಲ. ತುಂಬಾ ಪ್ರೀತಿಸಿದವರು ಜೊತೆಲಿದ್ದಾಗ್ಲೂ ಸಣ್ಣ ವ್ಯತ್ಯಾಸ ಆದ್ರೂ ಕಷ್ಟ ಆಗ್ಬಿಡುತ್ತೆ. ಮಾವನೇ ನೋಡು, ಅತ್ತೆ ಮನೆಗ್ ಬಂದ್ರು, ಹಾಗಂತ ಖುಷಿಯಾಗಿದಾರ? ಅವ್ರ ಪರಿಸ್ಥಿತಿ ನೋಡಿ ಪ್ರತಿ ದಿನ ಕೊರಗ್ತಿದಾರ. ಸಾಹೇಬ್ರಿಗೆ ಜೀವನ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಹಾಗಿದ್ರೆ ನಾನ್ ನಿಮ್ ಜೀವನದಲ್ಲಿ ಇಲ್ಲ ಅಂದ್ರೂ ಏನು ಅಷ್ಟು ವ್ಯತ್ಯಾಸ ಕಾಣಲ್ಲ ಅಲ್ವಾ ಸಾಹೇಬ್ರೆ? ಏನ್ ಯೋಚನೆ ಮಾಡ್ತಿದ್ರಾ? ಏನಿಲ್ಲ ಭೂಮಿ, ನೀನ್ ಹತ್ರ ಒಂದ್ ವಿಚಾರ ಕೇಳ್ಬೋದಾ? ಕೇಳಿ. ಸುಮ್ನೆ ನೀವ್ ಯಾವ್ದೇ ಪ್ರಶ್ನೆ ಮಾಡೋರಲ್ಲ ಸಾಹೇಬ್ರೆ. ನನಗ್ ಚೆನ್ನಾಗ್ ಗೊತ್ತು ನಿಮ್ ಬಗ್ಗೆ. ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ. ದಯವಿಟ್ಟು ಅದೇನು ಅಂತ ಹೇಳಿ. ಭಾಗ್ಯಮ್ಮ ಅವ್ರದ್ದು ಪೆರೋಲ್ ಅವಧಿ ಮುಗಿತಾದ, ಅವರು ಮತ್ತೆ ವಾಪಸ್ ಜೈಲಿಗೆ ಹೋಗ್ಬೇಕು. ಮಗಳನ್ನ ಬಿಟ್ಟು ಈ ಮನೆನ ಬಿಟ್ಟು ಜೈಲಿಗೆ ಹೋಗ್ಬೇಕು ಅನ್ನೋ ಬೇಸರ ಅವ್ರ ಮುಖದಲ್ಲಿ ಯಾವುದೇ ಕಾರಣಕ್ಕೂ ಕಾಣಿಸ್ತಿರ್ಲಿಲ್ಲ. ಬಹುಶಃ ನಮ್ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಅವ್ರಿಗೆ ಗೊತ್ತಾಗಿ ಇಲ್ಲಿರೋದಕ್ಕಿಂತ ಜೈಲು ಇರೋದೇ ವಾಸಿ ಅಂತ ಅವರು ಜೈಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಏನೋ ಅಂತ ನಿನ್ನ ಕೇಳ್ದೆ ಅಷ್ಟೆ. ಸಾಹೇಬ್ರೆ, ಒಂದ್ ವೇಳೆ ನಮ್ಮಿಬ್ರು ಒಪ್ಪಂದದ ಮದ್ವೆ ವಿಷಯನ ಅಮ್ಮನ ಹತ್ರ ಹೇಳಿದ್ರೆ
ಅವಳು ನಿಮ್ಮನ್ನ ಬಂದು ಪ್ರಶ್ನೆ ಮಾಡ್ತಾ ಇದ್ಲು. ಯಾಕಂದ್ರೆ ಅಮ್ಮ ಯಾವ್ದೇ ವಿಷಯನೂ ಮನ್ಸಲ್ಲಿ ಇಟ್ಕೊಂಡು ಕೊರ್ಗೋಳಲ್ಲ. ಏನಾದ್ರೂ ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬಿಡ್ತಾಳೆ, ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ಹೇಳ್ಬಿಡ್ತಾಳೆ. ನನಗ್ ಗೊತ್ತಿರೋ ಪ್ರಕಾರ ನನ್ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದಾನೆ, ಸ್ವಂತದವ್ರ ತರಾನೇ ನೋಡ್ಕೊಳ್ಳೋ ಮನೆ ಸಿಕ್ಕಿದೆ. ಒಂದ್ ವೇಳೆ ನಾನೇ ಹುಡ್ಗನ ಹುಡುಕಿ ಮದ್ವೆ ಮಾಡಿದಿದ್ರು ಅವಳ ಜೀವನ ಇಷ್ಟು ಖುಷಿಯಾಗಿರಲ್ಲ ಅಂತ ಅಮ್ಮ ಖುಷಿ ಪಟ್ಟಿದ್ದಾರೆ ಅನ್ಸುತ್ತೆ. ಸದ್ಯ ಅಮ್ಮನ್ ಪೆರೋಲ್ ಮುಗಿತಿದ ಹಾಗೆ ನಮ್ಮಿಬ್ರು ಮದ್ವೆ ಒಪ್ಪಂದನೂ ಮುಗ್ದೋಗುತ್ತೆ. ಅಮ್ಮ ಜೈಲಿಗೆ ಹೋಗ್ತಾಳೆ, ನಾನ್ ಈ ಮನೆ ಬಿಟ್ಟು ಹೋಗ್ತೀನಿ. ಸದ್ಯ ನನ್ ಅಮ್ಮನ್ ಮುಂದೆ ಈ ಮನೆ ಬಿಟ್ಟು ಹೋಗುವಾಗ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸಾಹೇಬ್ರೆ, ಸದ್ಯಕ್ ನನ್ಗೆ ಅದೇ ಸಮಾಧಾನ. ಅಜ್ಜಿ ಹೋಗ್ ಕರೀಲಾ? ಶಾಸ್ತ್ರ ಕೇಳ್ಬಾ. ಆಗ್ಲೇ ಹೇಳಿದ್ದೀನಲ್ಲ ನಿನ್ಗೆ, ಚೂರು ಶಾರ್ಪ್ ಇಲ್ಲಪ್ಪ ನಮಗೀತನ್ ಥರ. ಚುಚ್ಚಿದ್ರೆ ಗೊತ್ತಾಗತ್ತೆ. ಅಂದ್ರೆ ಅವನು ಹುಟ್ಟಿರೋ ಮುಹೂರ್ತಾನೆ ಬೇರೆ, ನಾನು ಹುಟ್ಟಿರೋ ಮುಹೂರ್ತಾನೆ ಬೇರೆ, ಅದಕ್ಕೆ ನಾವಿಬ್ರು ಒಂದ್ ಸ್ವಲ್ಪ ಡಿಫ್ರೆಂಟ್. ಅದಿದೆ. ಸರಿ ಇರಿ ಹೋಗಿ ಕರಿತೀನಿ. ಈಗೇನಾಯ್ತು? ಅಲ್ಲಿವರೆಗೂ ಯಾರು ಹೋಗ್ತಾರ ಅಜ್ಜಿ? ಇರಿ ಫೋನ್ ಮಾಡ್ತೀನಿ. ಗುರು ಎಲ್ಲಿದ್ಯಾ? ಲೇ ಏನೋ ಕ್ವಶನ್ ನಿಮ್ದು? ಈಗ ತಾನೇ 2 ನಿಮಿಷಕ್ಕೆ ಮುಂಚೆ ಗುಡ್ ನೈಟ್ ಹೇಳ್ಬಿಟ್ಟು ನಾನು ರೂಮಿಗೆ ಬಂದಲ್ಲ ನಿನ್ ಕಣ್ಣುಂದೇನೆ. ಅದು ಈ ಪೊಲೀಸ್ನವರೆಲ್ಲ ಯಾವ ಟೈಮಲ್ಲಿ ಎಲ್ಲಿರ್ತಾರೆ ಅಂತ ನಮಗ್ ಗೊತ್ತಾಗಲ್ಲ, ಅದಕ್ಕೆ ಕಾಲ್ ಮಾಡಿದೆ. ನಾನು ರೂಮಲ್ಲಿದ್ದೀನಿ, ನೀನ್ ಎಲ್ಲಿದ್ಯಾ? ನಾನು ಎಲ್ಲರ ಜೊತೆ ಹಾಲಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಲೋ ಮನೇಲಿ ಇತ್ಕೊಂಡು ನನಗೆ ಕಾಲ್ ಮಾಡಿ ಮಾತಾಡ್ತಿದ್ಯಲ್ಲೋ? ಅದು ಈ ಟೈಮಲ್ಲಿ ಗಂಡ ಹೆಂಡತಿಗೆ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ಬೇಕು ಅಂತ ಕಾಲ್ ಮಾಡಿದೆ. ಅಜ್ಜಿ ನಿನ್ನ ಮತ್ತೆ ಅದಕ್ಕೆ ನಾ ಕರಿತಾ ಇದ್ದಾರೆ ಕೆಳಗಡೆ, ಅದನ್ನ ಹೇಳೋದಕ್ ಫೋನ್ ಮಾಡಿದೆ. ಆದಷ್ಟು ಬೇಗ ಕರ್ಕೊಂಡ್ ಬಾ. ಸರಿ ಆಯ್ತು. ಬರ್ತಾನೆ. ನಾಳೆ ಯುಗಾದಿಗೆಲ್ಲ ರೆಡಿ ಆಗಿದ್ಯಾ? ಹಾಮ ಲಾಕರ್ ಅಲ್ಲಿ ಇದ್ದ ಜ್ಯುವೆಲ್ಸ್ ಎಲ್ಲ ನೆನೆ ತಂದ್ಬಿಟ್ಟೆ. ಆಮೇಲೆ ನೀನು ಹೊಸದಾಗಿ ಆರ್ಡರ್ ಕೊಟ್ಟಿದ್ಯಲ್ಲ ಜ್ಯುವೆಲ್ರಿ ಶಾಪ್ ಅನ್ನು ಬೆಳಗ್ಗೆ ತಂದ್ಕೊಡ್ತಾನಂತ. ನೀನ್ ಬಿಡು, ಎಲ್ಲ ಸರಿಯಾಗಿ ಮಾಡ್ತೀಯ. ಅಮ್ಮ, ನೀನ್ ಇದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಬೆಳಗ್ಗೆ 6:30 ಒಳಗೆ ಒಡವೆ ನಮ್ ಮನೇಲಿ ಇರುತ್ತೆ. ಅದು ಅಲ್ದೆ ನಾಳೆ ಹಬ್ಬಕ್ಕೆ ಎಲ್ರಿಗೂ ಹೊಸ ಬಟ್ಟೆ ತಂದಾಗಿದೆ. ಬಂದ್ರಪ್ಪ, ನಾಳೆ ಯುಗಾದಿ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ನಿನ್ ಜೊತೆ, ಅದಕ್ಕೆ ಬರಕ್ ಹೇಳಿದೆ. ಓ, ಅದಕ್ಕೆ ನಮ್ಮ 5 ಅವ್ರ ಅಣ್ಣಂಗ್ ಕಾಲ್ ಮಾಡಿದ್ದು. ಅನ್ಕೊಂಡೆ ಅಜ್ಜಿ ಇಷ್ಟೊತ್ನಲ್ಲಿ ಸುಮ್ನೆ ಫೋನ್ ಮಾಡ್ಸಲ್ಲ ಅಂತ. ಹಾಗೆ ನನ್ಗೂ ನೆನ್ಪಾಯ್ತು ಅತ್ತೆ, ನಾಳೆನೇ ಯುಗಾದಿ ಹಬ್ಬ ಅಂತ. ನಾಳೆ ಯುಗಾದಿ ಹಬ್ಬ ಆಚರಿಸಕ್ಕೆ ಬೇಕಾದಷ್ಟು ಕಾರಣಗಳಿದೆ ಭೂಮಿ. ನೀನು ಸೊಸೆ ಅಂತ ನಾವ್ ಒಪ್ಕೊಂಡಿದ್ಮೇಲೆ ಬರ್ತಿರೋದು ಇದೇ ಮೊದಲನೇ ಯುಗಾದಿ. ಶಾರದಾ ಮನಸ್ಸು ನೀನು ಮನೆಗ್ ಬಂದಾಯ್ತು. ನಚ್ಚಿ ಮತ್ತೆ ಅಂಜನ ಮದ್ವೆನೂ ಫಿಕ್ಸ್ ಆಗಿದೆ. ಹೌದು ಕರು, ಹೀಗಾಗಿ ನಾಳೆ ಯುಗಾದಿನ ಜೋರಾಗಿ ಆಚರಿಸ್ಬೇಕು. ಸರಿ ಹಾಗಾದ್ರೆ ಸಂಗೀತ, ನಾಳೆ ಅಪ್ಪಗೂ ಫೋನ್ ಮಾಡಿ ಬರೋದಕ್ಕೆ ಹೇಳ. ರೀ, ಅಪ್ಪು ಬಂದ್ರೆ ನಂಗೂ ಖುಷಿನೇ. ಆದ್ರೆ ಈ ಹಬ್ಬಕ್ಕೆ ಅವಳನ್ನ ಕರ್ಸೋದ್ ಬೇಡ ರೀ. ಅವಳ ಮದ್ವೆ ಆದಾಗಿಂದ ಪ್ರತಿ ಹಬ್ಬನೂ ಇದೇ ಮನೇಲಿ ಮಾಡಿದಾಳೆ. ಇದೇ ಮೊದಲನೇ ಸಲ ಗಂಡನ್ ಮನೇಲಿ ಗಂಡನ್ ಜೊತೆ ಅತ್ತೆ ಮಾವನ್ ಜೊತೆ ಹಬ್ಬ ಆಚರಿಸ್ತಿದ್ದಾಳೆ. ಅದಕ್ಕೆ ಈ ಸಲ ಕರೆಯೋದ್ ಬೇಡ. ಬೇಕಾದ್ರೆ ಹಬ್ಬ ಮುಗಿದ್ಮೇಲೆ ಕರೆಸ್ಕೊಳ್ಳೋಣ, ಏನಂತೀರಾ? ಭೂಮಿ, ನನ್ ಮಗಳು ಈ ಸಲ ಅವ್ರ ಗಂಡನ್ ಮನೇಲಿ ಹಬ್ಬ ಆಚರಿಸ್ತಿದ್ದಾಳೆ ಅಂದ್ರೆ ಅದಕ್ ನೀನೇ ಕಾರಣ ಭೂಮಿ. ಥ್ಯಾಂಕ್ಸ್. ಕರೆಕ್ಟ್ ಆಗಿ ಹೇಳಿದೆ ಸಂಗೀತ. ನಾಳೆ ಬೆಳಗ್ಗೆನೆ ನನ್ನ ಭಾಗ್ಯಮ್ಮನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ನಾಳೆ ಹಬ್ಬ ಇರೋದ್ರಿಂದ ಭೂಮಿ ಅವ್ರ ತಾಯಿ ಜೊತೆ ಹಬ್ಬನ ಆಚರಿಸ್ಲಿ. ಅದಾದ್ಮೇಲೆ ಮಧ್ಯಾಹ್ನದ ಮೇಲೆ ನಾನು ಭಾಗ್ಯಮ್ಮನ ಕರ್ಕೊಂಡು ಹೋಗ್ತೀನಿ. ಹೌದಪ್ಪ, ಸರಿಯಾಗಿ ಹೇಳ್ದೆ. ಎಲ್ರಿಗೂ ಅವ್ರ ಮನೆಯವ್ರ ಜೊತೆ ಹಬ್ಬ ಆಚರಿಸ್ಬೇಕು ಅಂತ ಆಸೆ ಇರುತ್ತೆ. ಯಾಕ್ ಭೂಮಿ ಮಂಕಾಗಿದ್ಯಾ? ಏನಾಯ್ತು? ಏನಿಲ್ಲ ಅಜ್ಜಿ, ನಾಳೆ ಬೆಳಗ್ಗೆನೆ ಅಮ್ಮನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಅಮ್ಮ ನನ್ ಜೊತೆಲಿ ಹಬ್ಬ ಆಚರಿಸ್ಲಿ ಅಂತ ಸಾಹೇಬ್ರು ಅಮ್ಮನ್ನ ಮಧ್ಯಾಹ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ ಸಾಹೇಬ್ರ ಮೇಲಿರೋ ಗೌರವ ಇನ್ನೂ ಹೆಚ್ಚಾಗುತ್ತೆ. ಸರಿ, ಹಾಗಾದ್ರೆ ನಾಳೆ ಯುಗಾದಿನ ತುಂಬಾ ಚೆನ್ನಾಗಿ ಆಚರಣೆ ಮಾಡೋಣ, ಸರಿನಾ? ಇನ್ನು ಏನ್ ಸರಿ ಅನ್ಕೊಂಡು ಇಲ್ಲೇ ನಿಂತಿದ್ರಾ? ಎಲ್ರು ಬೇಗ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಎಲ್ರು ಎಣ್ಣೆ ಸ್ನಾನ ಮಾಡ್ಬೇಕು. ನಡಿ ಎದ್ದೇಳಿ, ಬನ್ನಿ ಬೇಗ. ನಡಿ, ನನಗೆ ಬೇಗ ಎದ್ದೇಳ್ಬೇಕು. ನಾನ್ ನಿನ್ನ 1 ವರ್ಷದ ಅಗ್ರಿಮೆಂಟ್ ಮ್ಯಾರೇಜ್ಗೆ ಅಂತ ಒಪ್ಸಿ ಮದ್ವೆ ಆದ. ಆದ್ರೆ ನನ್ ಮನ್ಸಾರೆ ನೀನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋಗಿದ್ದೀನಿ ಭೂಮಿ. ನೀನ್ ನನ್ನ ಜೀವನಕ್ಕೆ ಬಂದಾಗಿಂದ ನಂಗೆಲ್ಲಾನು ಒಳ್ಳೇದೇ ಆಗಿರೋದು. ಇನ್ನೊಂದು 2-3 ದಿನದಲ್ಲಿ ನಮ್ ಕಾಂಟ್ರಾಕ್ಟ್ ಮುಗ್ದು ಈ ಮನೆಯಿಂದ ನೀನ್ ಹೊರಟೋಗ್ತೀಯ. ನೀನ್ ಹೋದ್ಮೇಲೆ ನನ್ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಆಗ್ತಿಲ್ಲ ಭೂಮಿ. ಆ ಪ್ರಶ್ನೆ ನನ್ ಮನ್ಸಿಗೆ ಬಂದಾಗಿಲ್ಲ ಯಾಕೋ ತುಂಬಾ ಹಿಂಸೆ ಆಗ್ತದೆ, ತುಂಬಾ ಭಯ ಆಗ್ತದೆ. ಪ್ಲೀಸ್ ಭೂಮಿ, ನನ್ನ ಬಿಟ್ಟು ಹೋಗ್ಬೇಡ. ಜೀವನ ಪೂರ್ತಿ ನನ್ ಜೊತೆನೆ ಇದ್ಬಿಡು ಅಂತ ಕೇಳಬೇಕು ಅನ್ನಿಸ್ತದೆ. ಕೊನೆಯವರೆಗೂ ನನ್ ಜೊತೆನೆ ಇದ್ಬಿಡು ಭೂಮಿ. ಭೂಮಿ, ಏನ್ ಸಡನ್ ಆಗಿ ಸರ್ಪ್ರೈಸ್? ನೀವಿನ್ನೂ ಮಲ್ಗಿಲ್ವಾ? ಶಾರದಮ್ಮನ್ ಜೊತೆ ಅತ್ತೆ ಇರ್ತೀನಿ ಅಂತ ಹೇಳಿದ್ರು. ಅಮ್ಮ ತುಂಬಾ ಒಳ್ಳೆಯವಳು. ಅಮ್ಮಂಗ್ ಮಾತ್ರ ತನ್ನ ಮಕ್ಳ ಕಷ್ಟ ಅರ್ಥ ಆಗೋದು. ಸಾಹೇಬ್ರೆ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ನಾನ್ ಇಲ್ಲಿಗ್ ಬರೋದಕ್ಕೂ ಅಲ್ಲಿ ಅತ್ತೆ ನಿಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೂ ಏನ್ ಸಂಬಂಧ? ಇಷ್ಟಕ್ಕೂ ನಿಮ್ಗೇನ್ ಕಷ್ಟ? ಅಯ್ಯೋ, ಅದು ಸುಮ್ಮನೆ ಹಾಗೆ ಮಾತಿಗಂದೆ ಅಷ್ಟೇ. ಸುಮ್ನೆ ಏನಾದ್ರೂ ಹೇಳ್ಬಿಡ್ಬೋದಾ? ಈ ನಡುವೆ ನನಗೆ ಸುಮ್ಮನೆ ಇರೋದಕ್ಕಾಗ್ತಾನೆ ಇಲ್ಲ. ಸುಮ್ನೆ ಹಾಗೆ ವಿಷಯಗಳು ನನ್ನ ಬಾಯಿಂದ ಆಚೆ ಬರ್ತಿಲ್ಲ ಭೂಮಿ.
ಎಲ್ಲೋ ನನ್ನ ಮನಸ್ಸಿನ ಮಾತುಗಳ ಸಾಹೇಬ್ರೆ ನೀವ್ ಚೆನ್ನಾಗ್ ನಿದ್ರೆ ಮಾಡ್ತಿರ್ತೀರಾ ಅಂತ ಅನ್ಕೊಂಡ್ ಬಂದೆ. ನೀವ್ ನೋಡಿದ್ರೆ ಇನ್ನೂ ಎಚ್ಚರವಾಗಿದ್ದೀರಲ್ಲ. ಅಲ್ಲ, ಸ್ಟೇಷನ್ ಅಲ್ಲಿ ಏನಾದ್ರೂ ಟೆನ್ಷನ್? ಹಾಗೇನಿಲ್ಲ, ಹಾಗೆ ಸುಮ್ಮನೆ ನಿದ್ದೆ ಬಂದಿಲ್ಲ ಅಷ್ಟೇ. ಓ, ನಿದ್ರೆ ಬರ್ತಿಲ್ವಾ? ಹಾಗಾದ್ರೆ ನೀವು ಇವತ್ ಜಾಸ್ತಿ ಟೀ ಕುಡ್ದಿದ್ದೀರಾ ಅಂತ ಅನ್ಸುತ್ತೆ. ಅದು ಟೀ ಕುಡಿದ್ರೆ ನಿದ್ರೆ ಬರಲ್ಲ ಸಾಹೇಬ್ರೆ. ನಾನ್ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ಅಮ್ಮ ಊಟ ಆದ್ಮೇಲೆ ಟೀ ಕೊಡೋಳು, ಚೆನ್ನಾಗ್ ಓದ್ಕೊಳ್ಳಿ ಅಂತ. ನನಗೆ ನಿದ್ರೆ ಬರ್ದೇ ಇರೋದಕ್ಕೆ ಟೀ ಕಾರಣ ಅಲ್ಲ ಭೂಮಿ. ಮತ್ತೆ ಇನ್ನೇನ್ ಸಾಹೇಬ್ರೆ? ಈಗ ಲೇಟ್ ಆಗಿ ಹೋಗಿದೆ, ನಾಳೆ ಯಾವಾಗಾದ್ರೂ ಹೇಳ್ತೀನಿ. ಸಾಹೇಬ್ರೆ, ನಾಳೆ ಅನ್ನೋದೇ ಇಲ್ಲ ಸಾಹೇಬ್ರೆ. ಇವತ್ತು ಅಂತೀವಿ, ನಾಳೆ ಅಂತೀವಿ. ಇವತ್ ರಾತ್ರಿ ಕಳೆದು ಬೆಳಗ್ಗೆ ಆದ್ರೆ ಮತ್ತೆ ನಾಳೆ ಅಂತೀವಿ. ಹಾಗಾಗಿ ನಾಳೆ ಅನ್ನೋದೇ ಇಲ್ಲ. ನನ್ ನಿದ್ರೆ ಬರ್ತಿದೆ, ನಾನೇನ್ ಮಲ್ಕೋತೀನಿ. ಅಲೋ ಭೂಮಿ, ಏನ್ ಮಾಡ್ತಿದ್ಯಾ ನೀನು? ಮಲ್ಕೊಳ್ಳೋದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೀನಿ. ಅಲೋ, ನೀನ್ ಕೆಳಗಡೆ ಚಾಫಿ ಮೇಲೆ ಯಾಕೆ ಮಲ್ಕೊಳ್ಳೋದು? ಇಲ್ಲೇ ಮಲ್ಬೋದಲ್ಲ. ಸಾಹೇಬ್ರೆ, ನಾನು ನೀವು ಗಂಡ ಹೆಂಡ್ತಿ ಅಂತ ಮನೆಯವ್ರಿಗೆಲ್ಲ ಒಪ್ಸೋದಕ್ಕೆ ನಾವಿಬ್ರು ಒಟ್ಟಿಗೆ ಮಲ್ಕೋತಾ ಇದ್ವಿ ಅಷ್ಟೇ. ಈಗ ಮನೆಯವರೆಲ್ಲ ನಮ್ಮಿಬ್ರ ಸಂಬಂಧನ ಒಪ್ಕೊಂಡಾಗಿದೆ ಅಷ್ಟೇ. ಯಾಕೆ ನಾನ್ ನಿಮ್ಮನ್ನ ಬಿಟ್ಟು ಹೋಗೋ ದಿನ ತುಂಬಾನೇ ಹತ್ರ ಇದೆ, ಅದಕ್ಕೆ ನಾನು ಇಲ್ಲೇ ಮಲ್ಕೋತೀನಿ. ಭೂಮಿ ಪ್ಲೀಸ್, ನಾನು ಹೇಳಿದ ಮಾತನ್ನ ಕೇಳ. ಅಲ್ಲ, ನಮ್ ರೂಮ್ಗೆ ಅಪ್ಪ ಅಮ್ಮ ಅಥವಾ ಮನೇಲಿ ಯಾರು ಬೇಕಾದ್ರೂ ಸಡನ್ ಆಗಿ ಬರ್ಬೋದು. ಆಗ ಇದೆಲ್ಲ ನೋಡ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಏನ್ ರೀಸನ್ ಇರಲ್ಲ ಭೂಮಿ. ನೋಡು, ಇಷ್ಟು ದಿನ ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಪ್ರೂವ್ ಮಾಡೋದಕ್ಕೆ, ಅವ್ರನ್ನ ನಂಬಿಸೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದೀವಿ. ಈ ಕೊನೆ ಮೂಮೆಂಟ್ ಅಲ್ಲಿ ಇದೆಲ್ಲ ಬೇಡ ಅನ್ಸತ್ತೆ. ಪ್ಲೀಸ್. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಸಾಹೇಬ್ರೆ, ನಾನಲ್ಲೇ ಮಲ್ಕೋತಿದ್ದೆ. ಈ ಯುಗಾದಿ ಸದಾ ಕಾಲ ನನಗ್ ನೆನ್ಪಿರ್ಬೇಕು. ನನ್ ಸಾಹೇಬ್ರ ಜೊತೆ ಕಲಿಯೋ ಒಂದೊಂದು ಕ್ಷಣನೂ ವಿಡಿಯೋ ಮಾಡ್ಕೊಡಿ ಸತ್ಯಣ್ಣ. ವಿಡಿಯೋ ಮಾಡಾದ್ಮೇಲೆ ನನಗೂ ಶೇರ್ ಮಾಡಿ, ಮರಿಬೇಡಿ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಭೂಮಿ ಮೊಬೈಲ್ ಅಲ್ಲಿ ವಿಡಿಯೋ ಸೇವ್ ಆಗಿದೆ ಅಂದ್ಮೇಲೆ ನೀನ್ ಅದನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ನೀನ್ ಯಾಕೆ ಫಾರ್ವರ್ಡ್ ಮಾಡ್ಸ್ಕೊತಾ ಇದ್ಯಾ ವಿಡಿಯೋನ? ಯಾಕೆ ಭೂಮಿ ನಿನ್ ಜೊತೆ ಇರಲ್ವಾ?